ವಿವಾಹದ ನಂತರ ಅಗಸ್ತ್ಯರು ಕಾವೇರಿಯನ್ನು ತಮ್ಮ ಕಮಂಡಲದಲ್ಲಿ ಇರಿಸಿಕೊಂಡರು. ಕಾರಣ ಅವಳು ದೇವತೆ, ಅವಳ ಶಕ್ತಿ ಅಪಾರ. ಅದನ್ನು ಸರಿಯಾದ ಸಮಯದಲ್ಲಿ ಲೋಕಕ್ಕೆ ನೀಡಲು ಅಗಸ್ತ್ಯರು ಕಮಂಡಲದಲ್ಲಿ ಇಟ್ಟುಕೊಂಡಿದ್ದರು. ಇದನ್ನು ನೋಡಿ ದೇವತೆಗಳು ಚಿಂತಿತರಾದರು. ಕಾವೇರಿ ಲೋಕಕ್ಕೆ ಉಪಕಾರ ಮಾಡಬೇಕು, ಆದರೆ ಅವಳು ಕಮಂಡಲದಲ್ಲಿ ಸೀಮಿತವಾಗಿದ್ದಾಳೆ. ಹೀಗಾಗಿ ದೇವತೆಗಳೆಲ್ಲ ಗಣೇಶನ ಬಳಿ ಕೇಳಿಕೊಂಡರು. ಆಗ ಗಣೇಶ ಒಂದು ಯೋಜನೆಯನ್ನ ರೂಪಿಸಿದನು. ಗಣೇಶನು ಒಂದು ಕಾಗೆಯ ರೂಪದಲ್ಲಿ ಬಂದು ಅಗಸ್ತ್ಯರ ಕಮಂಡಲದ ಮೇಲೆ ಕೂತನು. ಅಗಸ್ತ್ಯರು ಕೋಪದಿಂದ ಕಾಗೆಯನ್ನು ಓಡಿಸಲು ಯತ್ನಿಸಿದರು. ಆದರೆ ಆ ಸಮಯದಲ್ಲಿ ಕಮಂಡಲ ನೆಲಕ್ಕೆ ಬಿದ್ದಿತು. ಕಮಂಡಲದಿಂದ ಕಾವೇರಿ ಹೊರಬಂದಳು. ಹೊರಬಂದು ನದಿಯಾಗಿ ಹರಿಯಲು ಪ್ರಾರಂಭಿಸಿದಳು.